ಓಕೆ, ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು SSLC ವಿದ್ಯಾರ್ಥಿಗಳಿಗಾಗಿ 2023-24ನೇ ಸಾಲಿಗಾಗಿ ನೀಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳನ್ನು ನಾವು ಹಂತ ಹಂತವಾಗಿ ಬಿಡಿಸ್ಕೊಂಡು ಬರ್ತಿದ್ವಿ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಈಗಾಗಲೇ ನಾವು ಈ ಹಿಂದೆ ಹೇಳಿದಂತೆ ಏನು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯಲ್ಲಿ ಯಾವ ಚಾಪ್ಟರ್ ಒಳಗೆ ಯಾವ ಥರದ ಪ್ರಶ್ನೆಗಳು ಬರ್ತಾವೆ ಅಂತೇಳಿ ಡಿಸ್ಕಷನ್ ಮಾಡಿದ್ವಿ. ಆ ಹಂತದಲ್ಲಿ ಇವತ್ತು ಈ ಮುಖ್ಯ ಪ್ರಶ್ನೆ 3ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ. ಅದರೊಳಗೆ 17ನೇ ಪ್ರಶ್ನೆ, ಅದ್ರಾಗ 1ನೇ ಪ್ರಶ್ನೆ ಅಂದರೆ 2 ಅಂಕಗಳಲ್ಲಿ ಮೊದಲನೇ ಪ್ರಶ್ನೆ ಏನೈತಿ ಅಂದ್ರೆ, ಈ ಪ್ರಶ್ನೆ ಒಂದು ವಾಸ್ತವ ಸಂಖ್ಯೆಗಳು ಅನ್ನುವಂತಹ ಅಧ್ಯಾಯದ ಮೇಲೆ ಐತಿ. ಇದು ಒಂದು ಪಕ್ಕಾ ಪ್ರಶ್ನೆ, ನಿಮ್ಗೆ ಗಮನ ಇರಲಿ ಸ್ನೇಹಿತರೆ. ಈ ಒಂದು ಇದರೊಳಗೆ ಅಥವಾ ಪ್ರಶ್ನೆರಾಗಲಿ ಅಥವಾ 1-2 ಅಂಕದ ಪ್ರಶ್ನೆ ಒಂದು ಕಡ್ಡಾಯ ಇರ್ತೈತಿ. ಹಾಗಾಗಿ ಇದನ್ನು ಸ್ವಲ್ಪ ನಾವು ಟೆಕ್ನಿಕಲಿ ನಾವು ಇದನ್ನು ಪ್ರೂವ್ ಮಾಡೋದನ್ನು ನಾವು ಕಲಿಬೇಕು, ಹೌದಲ್ಲ? ಹಾಗಾದ್ರೆ ಬನ್ನಿ, 2+√3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸೋಕ್ಕಿಂತ ಪೂರ್ವದಲ್ಲಿ ನಾವು ಏನು ಮಾಡಬೇಕು, ಇದಕ್ಕೆ ವಿರುದ್ಧವಾಗಿ 2+√3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸ್ಕೊಳ್ಬೇಕು. 2+√3 = P/Q ಅಂತ. ಓಕೆ, P/Q ಅಂತಂದ್ರೆ ಇಲ್ಲೇನು, P ಮತ್ತು Qಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಮತ್ತು Q is not equal to 0 ಅನ್ನುವಂಥ ಕಂಡೀಷನನ್ನು ಬರೀಬೇಕಾಗ್ತೈತೆ ನಾವು. ಓಕೆ, √3 = P/Q, ಈ ಎರಡು ಈ ಕಡೆ ಬಂದ್ರೆ -2 ಆಗ್ತೈತಿ. ಓಕೆ, ಇದನ್ನು ಮತ್ತೆ ಸಮೀಕರಣವನ್ನು ಮರು ಜೋಡಿಸೋಣ. ನಾವು ಜೋಡಿಸಿದಾಗ ಏನಾಗ್ತೈತಿ ನೋಡ್ರಿ, √3 = ಏನಾಗ್ತೈತಿ, P - 2Q / Q ಅಂತ ಆಗ್ತೈತಿ. ನೋಡ್ರಿ, ಇದರೊಳಗೆ ಕೆಳಗೆ ಏನಿಲ್ಲ ಅಂದ್ರೆ ಒಂದಿರುತ್ತೆ, ಒಂದು Qಲೇ Q1ಲೇ P - Q × 2Q. ದೇರ್ಫೋರ್ ಈಗ ಬಂತು. ಹಂಗಾರೆ ಇಲ್ಲಿ P - 2Q / Q, ಇದು QU ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. √3 ಇದು ಭಾಗಲಬ್ಧವಾಗಿದೆ. ಓಕೆ, √3 ಕೂಡ ಒಂದು ಭಾಗಲಬ್ಧ ಆಗೈತಿ ಅಂತ. ದೇರ್ಫೋರ್ ಇಲ್ಲಿ ಏನಾಗೈತಿ, ಆದರೆ √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ. ದೇರ್ಫೋರ್ 2+√3 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಊಹೆ ತಪ್ಪಾಗಿರುವುದರಿಂದ ಈ ವಿರೋಧಾಭಾಸ ಉಂಟಾಗಿದೆ. ದೇರ್ಫೋರ್ ಆದ್ದರಿಂದ 2+√3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ. ಈ ರೀತಿಯಾಗಿ ನಾವು ಭಾಳ ಸಿಂಪಲ್ ಆಗಿ, ಇದು ಒಂದು ಟೆಕ್ನಿಕಲ್ ಪ್ರಾಬ್ಲಮ್. ಇದನ್ನೇನಾದರೂ ನಾವು ಅರ್ಥ ಮಾಡ್ಕೊಂಡ್ವಿ ಅಂದರೆ ಒಂದು 2-3 ಸೆಂಟೆನ್ಸನ್ನು ಟೆಕ್ನಿಕಲಿ ನಾವು ಅರ್ಥ ಮಾಡ್ಕೊಂಡ್ರೆ ಈ ಒಂದು ಲೆಕ್ಕವನ್ನು ಸುಲಭವಾಗಿ ಬಿಡಿಸ್ಬೋದು ಅಂತ ಹೇಳ್ಬೋದು ಅಂತ. ಓಕೆ ಸ್ನೇಹಿತರೆ, ಓಕೆ, ಅಥವಾ ಪ್ರಶ್ನೆ ಏನೈತಿ ಇಲ್ಲಿ ನೋಡೋಣ. ಇದೇ ಚಾಪ್ಟ್ರಿಗೆ, ವಾಸ್ತವ ಸಂಖ್ಯೆಗಳು ಚಾಪ್ಟ್ರಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಅಥವಾ ಪ್ರಶ್ನೆ ಇದೆ. ಏನೈತಿ ಅಂತ ನೋಡೋಣ. ಇದು ಬೀಳೋ ಸಾಧ್ಯತೆಗಳು ಇರ್ತಾವೆ. 64 ಮತ್ತು 332ರ ಮೊಸವನ್ನು ಯೂಕ್ಲಿಡ್ನ ಭಾಗಾಕಾರ ಕ್ರಮದ ಉಪಯೋಗಿಸ್ಕೊಂಡು ಕಂಡು ಹಿಡೀರಿ ಅಂತ ಹೇಳ್ಯಾರ. ಈಗಾಗಲೇ ನಿಮಗೆ ಗೊತ್ತಿದೆ ಸ್ನೇಹಿತರೆ, ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಿದೆ. ಅದರ ಇಲ್ಲಿ ಅನುಪ್ರಮೇಯವನ್ನು ಇವೆರಡೂ ಸಂಖ್ಯೆಗಳಿಗೆ ಅನ್ವಯಿಸಿದಾಗ ಏನಾಗ್ತೈತಿ, 332 ಈಸ್ ಗ್ರೇಟರ್ ದೆನ್ 64 ಅಂತ ನಾವು ಮೊದಲು ಗಮನಿಸ್ಬೇಕು. ದೇರ್ಫೋರ್ ಏನು ಮಾಡ್ತಾ ಹೋಗ್ತೀವಿ ನಾವು, ದೇರ್ಫೋರ್ 64ರಿಂದ ನಾವೇನು ಮಾಡಬೇಕು, ಇದನ್ನು ಭಾಗಿಸ್ತಾ ಹೋಗ್ಬೇಕು. 332 ಇದನ್ನು ಭಾಗಿಸಿದ್ರೆ ಎಷ್ಟು ಬರ್ತದೆ,
ನೋಡ್ರಿ 64 ಇಲ್ಲಿ 6 ಇಲ್ಲೇ 30 ಅಂತ ನಮ್ಗೆ ಗೊತ್ತೈತಿ. ಓಕೆ, ಅಂದ್ರೆ 4 ಇಲ್ಲಿ 20 ಅಂದ್ರೆ 320 ಎಷ್ಟು ಉಳಿತು? 2 1 ಓಕೆ ಉಳಿತು. ಈ 12ರಿಂದ ಮತ್ತು ಇದರೊಳಗೆ ಏನಾಗ್ಬಿಡ್ತು ನೆಕ್ಸ್ಟು 64 ಈಸ್ ಗ್ರೇಟರ್ ದೆನ್ 12 ಅಂತ ಆಯಿತು. ಓಕೆ, ಹಾಗಾಗಿ ಇಲ್ಲಿ ಮಾಡ್ತೀವಿ 12ರಿಂದ ನಾವು 64 ಭಾಗಿಸ್ತೀವಿ. 12 5 60 4 ಉಳಿತು ಅಂತ. ಮತ್ತಿಲ್ಲಿ 4 ಮತ್ತು ಇಲ್ಲಿ ಭಾಜಕ 12 ಐತಿ. ದೇರ್ ಫೋರ್ 12 ಈಸ್ ಗ್ರೇಟರ್ ದೆನ್ 4 ಅನ್ನೋದ್ರಿಂದ ಮತ್ತು 4ರಿಂದ ನಾವು 12 ಭಾಗಿಸಿದಾಗ 4ರಿಂದ ನಾವು ಭಾಜಕ ಈ ಭಾಜಕದ 12 ಭಾಗಿಸಿದಾಗ 4 3 12. ದೇರ್ ಫೋರ್ ಕೊನೆಗೆ 0 ಬಂತು. ಕೊನೆಗೆ ಯಾವ ಭಾಜಕದಿಂದ ಭಾಗಿಸಿದಾಗ ಅದು ಶೇಷ 0 ಬಂತು ಆ ಭಾಜಕಕ್ಕೆ ನಾವೇನಾದರೂ ಭಾಗಾಕಾರದ ಅನುಪ್ರಮೇಯವನ್ನು ಅನ್ವಯಿಸಿದಾಗ ಇಲ್ಲಿ 0 ಬರ್ತೈತಿ. ಹಾಗಾಗಿ ಕೊನೆಗೆ ಬಂದಿರುವಂಥ ಭಾಜಕವನ್ನು ನಾವು ಇವೆರಡೂ ಸಂಖ್ಯೆಗಳ ಮೊಸ ಅಂತ ಕರಿತೀವಿ. ದೇರ್ ಫೋರ್ 64 ಮತ್ತು 332ರ ಮೊಸ ಈಸ್ 4 ಅಂತ. ಓಕೆ, 4 ಆಗೈತಿ. 18ನೇ ಪ್ರಶ್ನೆ ಏನೈತೆ ಅಂತ ಗಮನಿಸೋಣ. 18ನೇ ಪ್ರಶ್ನೆ 2 ಚರಾಕ್ಷರಗಳ ರೇಖಾ ಸಮೀಕರಣಗಳ ಜೋಡಿಗಳು ಅನ್ನುವಂಥ ಅಧ್ಯಾಯದಲ್ಲಿ ವರ್ಜಿಸೋ ವಿಧಾನ ಒಂದು ಫಿಕ್ಸ್ 2 ಅಂಕದ ಪ್ರಶ್ನೆ ಇರ್ತೈತಿ. ಏನೈತಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. 2x + 3y 14 2x + y = 10 ಅಂತ ಐತಿ. ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಓಕೆ, ಇದ್ರ ಮೊದಲು ವರ್ಜಿಸೋ ವಿಧಾನವನ್ನು ಮಾಡುವಂಥ ಸಂದರ್ಭದೊಳಗೆ ನಾವೊಂದು ಗಮನದಲ್ಲಿಡಬೇಕು ವಿದ್ಯಾರ್ಥಿಗಳೇ. ಏನು ಅಂತಂದ್ರೆ ಮೊದಲು ಏನೇನನ್ನು ಗಮನಿಸಬೇಕು ಅನ್ನೋದು ನಮ್ಮ ತಲೆಯೊಳಗೆ ಇರಬೇಕು. ಏನು ಗಮನಿಸ್ಬೇಕು? ದಿಸ್ ಈಸ್ ನಂಬರ್ 1, ದಿಸ್ ಈಸ್ ನಂಬರ್ 2. ಏನನ್ನು ಗಮನಿಸಬೇಕು? ಮೊದಲ ಎರಡೂ ಸಮೀಕರಣಗಳಲ್ಲಿ ಮೊದಲ ಏನು ಸಂಖ್ಯಾ ಸಹಗುಣಕಗಳನ್ನು ಈ ಸಂಖ್ಯಾ ಸಹಗುಣಕಗಳನ್ನು ಪರಿಗಣಿಸ್ಬೇಕು. ಏನಿರಬೇಕು? ಸಂಖ್ಯಾ ಸಹಗುಣಕಗಳು ಸಮ ಇರೋದನ್ನು ಪರಿಗಣಿಸ್ಬೇಕು. ಅದಲ್ಲ, ಸಮ ಈಗ ಆಲ್ರೆಡಿ ಅದಾವೆ. ಇಲ್ಲಿ ಕೊಟ್ಟಿರುವಂಥ ಸಮೀಕರಣಗಳಲ್ಲಿ ಸಮ ಅದಾವೆ. ಹಂಗಾರೆ ಸಮ ಇದ್ದ ಮೇಲೆ ಏನು ಮಾಡಬೇಕು? ನೆಕ್ಸ್ಟ್ 2ನೇ ಹಂತ ಚಿಹ್ನೆಗಳನ್ನು ಗಮನಿಸಬೇಕು. ಆ ಚಿಹ್ನೆಗಳೊಳಗೆ ಏನಾದರೂ ಸಜಾತಿ ಅಂತಿತ್ತು ಅಂದ್ರೆ ಏನು ಮಾಡಬೇಕು? ಎರಡು ಸಜಾತಿಗಳು ಬಂದಿದ್ವು ಚಿಹ್ನೆಗಳು ಅಂದ್ರೆ ಕಳೆಯಬೇಕು. ಓಕೆ, ನೆಕ್ಸ್ಟ್ ಏನಾದರೂ ವಿಜಾತಿ ಚಿಹ್ನೆಗಳು ಬಂದಿದ್ವು ಅಂದ್ರೆ ಏನು ಮಾಡಬೇಕು? ಕೂಡಿಸು. ಈ ಒಂದು ಚಾರ್ಟು ನಿಮ್ಮ ತಲೆಯೊಳಗಿರ್ಬೇಕು. ಮೊದಲ ಸಂಖ್ಯಾ ಸಹಗುಣಕ ನೋಡ್ಬೇಕು. 2 ಚರಾಕ್ಷರಗಳಿರ್ತಾವೆ. 2 ಚರಾಕ್ಷರಗಳ ಸಂಖ್ಯಾ ಸಹಗುಣಕಗಳು ಸಮ ಅದಾವೋ ಇಲ್ಲ ಅಂತ ಗಮನಿಸ್ಬೇಕು. ನೆಕ್ಸ್ಟ್ 2ನೇದ್ದು ಆ ಸಮ ಇರುವಂಥ ಸಂಖ್ಯಾ ಸಹಗುಣಕಗಳ ಚಿಹ್ನೆಗಳನ್ನು ಗಮನಿಸಬೇಕು. ಆ ಚಿಹ್ನೆಗಳೇನಾದರೂ 2 ಸಜಾತಿ ಇದ್ಲಿ ಅಂದ್ರೆ ಸಜಾತಿ ಅಂದರೆ ಇಟ್ ಮೀನ್ಸು ಪ್ಲಸ್ಸು, ಸಜಾತಿ ಅಂದರೆ ಮೈನಸ್ಸು. ಇವೆರಡೂ ಸಮೀಕರಣಗಳಲ್ಲಿ 2 ಚರಾಕ್ಷರಗಳು ಯಾವ ಸಮ ಆಗಿರ್ತಾವೋ ಅವುಗಳ ಚಿಹ್ನೆಗಳು ಏನಾದರೂ ಸಜಾತಿ ಇದ್ದಲ್ಲಿ ಏನು ಮಾಡಬೇಕು? ಕಳೆಯಬೇಕು. ಓಕೆ, ನೆಕ್ಸ್ಟ್ ಅಂದರೆ ವಿಜಾತಿ ಅಂದರೆ ಒಂದು ಪ್ಲಸ್ಸು ಒಂದು ಮೈನಸ್ಸು, ಒಂದು ಮೈನಸ್ಸು ಒಂದು ಪ್ಲಸ್, ಈ ರೀತಿ ಇದ್ರೆ ಅವುಗಳನ್ನು ಕೂಡಿಸ್ಬೇಕು ಅಂತ ಬರೀಬೇಕು ನಾವು. ಹಂಗಾರೆ ಸ್ಟೆಪ್ ಫಾಲೋ ಮಾಡೋಣ. ಇವೆರಡನ್ನೂ ಕೂಡ ಇಲ್ಲಿ ಎರಡೂ ನಮ್ಮ ಒಂದೇ ಹಂತದ ಪ್ರಕಾರ ಸಂಖ್ಯಾ ಸಹಗುಣಕಗಳು ಸಮ ಅದಾವು. ದೇರ್ ಫೋರ್ ನಾವು ಹಂಗಾರೆ ಚಿಹ್ನೆ ಗಮನಿಸ್ಬೇಕು. ಚಿಹ್ನೆ ಏನದಾವ ಅಂದ್ರೆ ಸಜಾತಿ ಅದಾವೆ. ಸಜಾತಿ ಅದಾವ ಅಂದ್ರೆ ನೋಡ್ಬೇಕು ಏನಂತ ಹೇಳಿವಿ? ಕಳಿಬೇಕು ಅಂತ ಹೇಳಿದ್ವಿ. ಸಮೀಕರಣ 1ರಲ್ಲಿ 2 ಕಳೆಯಲಾಗಿ. ಓಕೆ, ಆಮೇಲೆ ಕಳಿತೀವಿ ನಾವು 2x + 3y = 14 2x + y = 10. ಕಳಿಬೇಕಂದಾಗ ವ್ಯವಕಲಕದಾಗ ಚಿಹ್ನೆಗಳನ್ನು ಅದಲು ಬದಲು ಮಾಡಬೇಕು ಅಂತ ನಮ್ಗೆ ಗಮನ ಐತಿ. ಕಳಿಸ್ಕೊಳ್ಳೋದು. ಓಕೆ, ಹಂಗಾರೆ ಏನಾಯ್ತು ನೋಡ್ರಿ? +2x - 2x ಕ್ಯಾನ್ಸಲ್. ವರ್ಜಿಸೋದು ಅಂದರೆ ಇದೆ ತೊಡೆದು ಹಾಕೋದು, ತೆಗೆದು ಹಾಕೋದು ಅಂತ. ಹಾಗಾಗಿ ಇಲ್ಲಿ ನೋಡ್ರಿ ಒಂದು +3y ಒಂದು -y ಐತಿ. 3y 2y ಹೋದರೆ 2y ಉಳಿತು. ದೇರ್ ಫೋರ್ ಇಲ್ಲಿ ನೋಡ್ರಿ ಏನಾಯಿತು? 10 + 10 ಐತಿ, 14 ಐತಿ, -10 ಐತಿ. 14ಕ್ಕೆ 10 ಹೋದ್ರೆ 4 ಉಳಿತು. ದೇರ್ ಫೋರ್ y = 4. ಈ 2 ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಆಗ್ತೈತಿ. 2 1 2 2. ದೇರ್ ಫೋರ್ y = 2 ಅಂತ ಆಯಿತು. ಓಕೆ, ಹಂಗಾರೆ ನೆಕ್ಸ್ಟು ಏನು y = 2 ಅನ್ನೋದನ್ನು ನಾನೇನು ಮಾಡ್ತೀನಿ? ಸಮೀಕರಣ y = 2 ಸಮೀಕರಣ ಇದರೊಳಗೆ 1ರಲ್ಲಿ ಹಾಕಿ, 1ರೊಳಗರ ಹಾಕ್ಬೋದು, 2ರೊಳಗರ ಹಾಕಬೇಕು. ಆದೇಶಿಸಲಾಗಿ 1ರೊಳಗರಲ್ಲಿ 2ರೊಳಗಲ್ಲಿ ಆದೇಶಿಸಲಾಗಿ. ಸ್ಟೆಪ್ ಫಾಲೋ ಮಾಡೋಣ ನಾವು. ಯಾಕಂದ್ರೆ ಪ್ರತಿಯೊಂದು ಹಂತಕ್ಕೂ ಕೂಡ ಅಂಕ ಇರೋದ್ರಿಂದ ನಾವಿಲ್ಲಿ ಸ್ಟೆಪ್ ಫಾಲೋ ಮಾಡ್ಬೇಕಾಗ್ತೈತಿ. ದೇರ್ ಫೋರ್ 2x + 3y = 14 2x + 3 × 2 = 14 2x + 6 = 14
2x = 14. ಈ ಆರ್ ಈ ಕಡೆ ಬಂದ್ರೆ ಮೈನಸ್ ಏನಾಯ್ತು 2x = 14 6 ಹೋದ್ರೆ 8. ದೇರ್ಫೋರ್ x = 8/2 ಅಂತಂದ್ರೆ 4. ಹಂಗಾರೆ ಏನಾಯ್ತು x = 4 y = 2 ಅಂಥೇಳಿ ಇದರದ್ದು ಅರ್ಧ ಇದ್ರದ್ದು ಆನ್ಸರು ಅಂತ. ಓಕೆ, ಹಿಂಗೆ ನಾವು ಪ್ರತಿಯೊಂದು ಸ್ಟೆಪ್ ಫಾಲೋ ಮಾಡಿದಂದ್ರೆ ನಿಮಗೆ ಏನಾಗ್ತೈತಿ, ಇದನ್ನೇನು ನೀವು ಬರಿಬೇಕಾಗಿಲ್ಲ, ನಿಮ್ಗೆ ಹಾಗೆ ಅರ್ಥ ಆಗಲಿ ಅಂತ ಹೇಳಿದೆ. ಈ ಬಾಕ್ಸನ್ನ ಬರಿಬೇಕಾಗಿಲ್ಲ, ಇದನ್ನಷ್ಟೇ ನಾನೇನು ಮಾಡಬೇಕು, ನೀಟಾಗಿ ಹಂತವಾಗಿ ಬಿಡಿಸ್ಕೊಂಡು ಹೋದ್ರೆ ನಿಮಗೆ 2 ಅಂಕ ಕಣ್ಣು ಮುಚ್ಚಿ ಸಿಗ್ತಾವೆ ಅಂತ. ಓಕೆ, 19ನೇ ಪ್ರಶ್ನೆ ಏನೈತೆ ಅಂತ ಗಮನಿಸೋಣ. 3, 7, 11 ಈ ಸಮಾಂತರ ಶ್ರೇಣಿಯ ಮೊದಲ 30 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡೀರಿ ಅಂತ ಹೇಳ್ಯಾರ. ವೆರಿ ಸಿಂಪಲ್ ಸ್ನೇಹಿತರೆ, ನಿಮ್ಗೆ ಆಲ್ರೆಡಿ ಏನು ಮತ್ತು SN ಸೂತ್ರಗಳು ಗೊತ್ತದವು. ಏನು ಸೂತ್ರಗಳು SN ಸೂತ್ರಗಳಿಗೆ ಸಂಬಂಧಪಟ್ಟಂತೆ ಒಂದು 2 ಅಂಕದ ಪ್ರಶ್ನೆ ಕಡ್ಡಾಯವಾಗಿರ್ತೈತಿ. ಅದು ಏನಾರು ಆಗ್ಬೋದು, SN ಆಗ್ಬೋದು. ಇಲ್ಲಿ ಏನು ಕಂಡ್ರೆ ಮೊತ್ತ ಅಂತ ಹೇಳ್ಯಾರ ಅಂದ್ರೆ ಇಲ್ಲಿ SN ಸೂತ್ರ ಬರುತ್ತೆ, ಅದು ಸೂತ್ರ ಉಪಯೋಗಿಸಿ ಕಂಡುಹಿಡ್ರಿ ಅಂತ ಹೇಳ್ಯಾರ. ಹಂಗಾರೆ ಈ ಸಮಾಂತರ ಶ್ರೇಣಿ ಒಳಗೆ ಮೊದಲ ಏನು ಡಾಟಾ ಕೊಟ್ಟಾರ ಅಂತೇಳಿ ಅಂದು ಬರ್ಕೊಳ್ಳೋಣ ನಾವು. ಇಲ್ಲಿ ನಮ್ಗೆ ಗೊತ್ತೈತಿ A = 3 ಅಂತ. ನೆಕ್ಸ್ಟು n = ಎಷ್ಟು ರೀ 30 ಪದಗಳು ಅಂತ ಹೇಳ್ಯಾರ. ಹಂಗಾರೆ D = ಏನಾಗ್ತೈತಿ A2 - A1 ಅಂದ್ರೆ 7 - 3 = 4 ಅಂತ ಆಗ್ತೈತಿ. ಓಕೆ, ಹಂಗಾರೆ D = 4 ಅಂತಂದ್ರೆ ನಾವು SN ಸೂತ್ರ ಹಚ್ಚೋಣ. SN = ಏನ್ರಿ n/2 ಇಂಟು ಬ್ರಾಕೆಟ್ 2a ಪ್ಲಸ್ n - 1 ಇಂಟು D ಅಂತ ಹೇಳಿ. ಇಲ್ಲಿ ಕೊಟ್ಟಿರುವಂಥ ಎಲ್ಲ ಕೂಡ ಡಾಟಾಗಳು ಅದಾವೆ. ಇಲ್ಲಿ ನಮಗೆ A ಐತಿ, n ಐತಿ ಮತ್ತು D ಐತಿ, ಇವೇ 3 ಇರೋದು ಇದ್ರೊಳಗೆ. ದೇರ್ಫೋರ್ ಡಾಟಾ ಹಾಕ್ಕೊಳ್ಳೋಣ. n ಅಂತಂದ್ರೆ ಗೊತ್ತೈತಿ 30/2 ಇಂಟು ಬ್ರಾಕೆಟ್ 2 ಇಂಟು A ಅಂತಂದ್ರೆ 3 ಇಂಟು 2 ಅಂದ್ರೆ ನಾನು ನೇರವಾಗಿ 6 ಬರಿಬೋದು. ಪ್ಲಸ್ n - 1 ಇಂಟು D ಅಂದರೆ 30 - 1 D ಅಂದರೆ 4 ಅಂತ. ಓಕೆ, 30/2 ಅಂತಂದ್ರೆ 15 ಇಂಟು ಬ್ರಾಕೆಟ್ ಇಲ್ಲಿ ನೋಡ್ರಿ 6 ಪ್ಲಸ್ 30 - 1 ಅಂದ್ರೆ 29 ಇಂಟು 4. ಒಂದು ಸ್ಟೆಪ್ ತಗೊಳ್ರಿ, 29 ಇಂಟು 4. ದೇರ್ಫೋರ್ 15 ಇಂಟು ಬ್ರಾಕೆಟ್ 6 ಪ್ಲಸ್ 3 × 12 120 4 ಹೋದ್ರೆ 116 ಈ ರೀತಿ ಗುಣಾಕಾರವನ್ನು ನಾವು ಮಾಡ್ತೀವಿ. 15 116 ಪ್ಲಸ್ 15 ಇಂಟು 116 ಪ್ಲಸ್ 6 122. ದೇರ್ಫೋರ್ 15ರಿಂದ 122ನ ಗುಣಿಸ್ರಿ. 15 × 30 × 3 15 × 30 30 3 33 × 3 15 3 18 ಅಂತ. ದೇರ್ಫೋರ್ ಇವುಗಳ ಮೊತ್ತ ಒಟ್ಟು 30 ಪದಗಳವರೆಗಿನ ಮೊತ್ತ 1830 ಅಂತ ಆಗ್ತೈತಿ. ಓಕೆ, 20ನೇ ಪ್ರಶ್ನೆ ಏನಂತ ಐತಿ, ಬಹಳ ಸಿಂಪಲ್ ಐತಿ. ಇದು ವರ್ಗ ಸಮೀಕರಣದ ಪಾಠಕ್ಕೆ ಸಂಬಂಧಪಟ್ಟಂಗೆ ಐತಿ. ಏನೈತಿ, x² - 7x + 12 = 0. ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡ್ರಿ. ವರ್ಗ ಸಮೀಕರಣದ ಸೂತ್ರ ಅಂದ್ರೆ ಗೊತ್ತೈತಿ ನಮಗೆ, ಶ್ರೀಧರನ ಸೂತ್ರ ಅಂತೇಳಿ. ಆ ಶ್ರೀಧರನ ಸೂತ್ರ ಉಪಯೋಗಿಸಿ ಕಂಡುಹಿಡಿಬೇಕಾಗೈತಿ. ಕೊಟ್ಟಿರೋ ಡಾಟಾ ಏನೈತಿ ಅಂತ. ಆ ಶ್ರೀಧರನ ಸೂತ್ರ ನಮಗೆ ಗೊತ್ತೈತಿ, ಏನಂತ, x = -b ± ಸ್ಕ್ವೇರ್ ರೂಟ್ ಆಫ್ b² - 4ac / 2a ಅಂತ ಗೊತ್ತೈತಿ. ಹಂಗಾರೆ ಈ ಸೂತ್ರಕ್ಕೆ ಸಂಬಂಧಪಟ್ಟಂಗೆ ನಮಗಲ್ಲಿ ಏನೇನು ಕೊಟ್ಟಾರ ಅಂತ ಗೊತ್ತಾಗಬೇಕು. A B C ನಾವು ಬರ್ಕೊಳ್ಬೇಕು. A = ಏನೈತ್ರಿ 1, B = -7, C = 12 ಅಂತೈತಿ. ಈ ಎಲ್ಲ ಬೆಲೆಗಳ ಡಾಟಾವನ್ನು ಇದರಲ್ಲಿ ಆದೇಶ ಮಾಡೋಣ. ಓಕೆ, -b ಅಂತಂದ್ರೆ ಮೈನಸ್ ಇಂಟು ಬ್ರಾಕೆಟ್ ಮೈನಸ್, ಎಲ್ಲರೂ ಕೂಡ ತಪ್ಪು ಮಾಡೋದಿಲ್ಲೇ, ಮೈನಸ್ ಐತಿ. B ಅಂದ್ರೆ -7 ಐತಿ, ಹಾಗಾಗಿ ಅದನ್ನು ಗಮನ ಇಟ್ಟು ನಾವು ಬರಿಬೇಕಾಗೈತಿ. ± ಸ್ಕ್ವೇರ್ ರೂಟ್ ಆಫ್ b² - 7² ಮೈನಸ್ 4ac 4 ಇಂಟು ಬ್ರಾಕೆಟ್ 1 c ಅಂತಂದ್ರೆ 12 / 2 ಇಂಟು 1 ಅಂತ. ಮುಂದೆ ನೋಡ್ರಿ, ಇದನ್ನು ಬಿಡಿಸ್ರಿ. ಏನು ಮೈನಸ್ ಇಂಟು ಮೈನಸ್ ಪ್ಲಸ್ 7 ± 7ರ ವರ್ಗ ಸ್ಕ್ವೇರ್ ರೂಟ್ ಆಫ್ -7ರ ವರ್ಗ ಕೂಡ 49, ಯಾಕಂದ್ರೆ -7 ಇಂಟು -7 49 ಮೈನಸ್
12 ನಕಲ್ಲೇ 48, 48 ಒಂದಲೇ 48 ಹೋಲ್ ಡಿವೈಡೆಡ್ ಬೈ 2 ಅಂತ. ಓಕೆ, ಈಸ್ ಈಕ್ವಲ್ ಟು ಹಂಗಾರೆ ಏನು ಬಂತು ನೋಡ್ರಿ ಇಲ್ಲಿ +7 ± ಇದನ್ನು ಪೂರ್ತಿ ಏನಾದರೂ 49ರೊಳಗೆ 48 ಹೋದ್ರೆ 1 √1 ಹೋಲ್ ಡಿವೈಡೆಡ್ ಬೈ 2. ಹಂಗಾರೆ +7 ± 1ರ ವರ್ಗಮೂಲ ಒಂದೇ. ಓಕೆ, ದೇರ್ ಫೋರ್ ಡಿವೈಡೆಡ್ ಬೈ 2. ಇಲ್ಲಿ ಏನಾಗ್ತೈತೆ ನೋಡ್ರಿ, ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಎರಡು ಮೂಲಗಳನ್ನು ಮಾಡ್ತೀವಿ. ಯಾವ ಮೂಲಗಳು? ಒಂದು ಪ್ಲಸ್ಸು ಒಂದು ಮೈನಸ್ ಮೂಲ. 7 + 1 ಡಿವೈಡೆಡ್ ಬೈ 2 ಅನ್ನೋದೊಂದು, ಅಥವಾ ಆರ್ ಎಕ್ಸ್ ಈಸ್ ಈಕ್ವಲ್ ಟು 7 - 1 ಡಿವೈಡೆಡ್ ಬೈ 2 ಅಂತ. ಓಕೆ, ಹಂಗಾರೆ ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 7 + 1 ಅಂದರೆ 8, 8 ಡಿವೈಡೆಡ್ 2, ಆರ್ ಎಕ್ಸ್ ಈಸ್ ಈಕ್ವಲ್ ಟು 7 - 1 ಅಂದ್ರೆ 6 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 3 ಈಸ್ ಈಕ್ವಲ್ ಟು 4 ಅಂತ. ದೇರ್ ಫೋರ್ ಏನಾಗಿರ್ತಾವೆ ಮೂಲಗಳು? ಎಕ್ಸ್ ಈಸ್ ಈಕ್ವಲ್ ಟು 4 ಆರ್ ಅಥವಾ ಎಕ್ಸ್ ಈಸ್ ಈಕ್ವಲ್ ಟು 3 ಅಂತ ಆಗಿರ್ತದೆ. ಓಕೆ ಸ್ನೇಹಿತರೆ, ಹಂಗಾರೆ ಮುಂದಿನ ಪ್ರಶ್ನೆಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ.